ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಟಗರಿಗೆ ಮೊದಲನೇ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ. ನಾವು ವ್ಯಾಕ್ಸಿನೇಷನ್ ಮಾಡೋಕ್ಕಿಂತ ಮುಂಚೆ ಡಿವಾರ್ಮಿಂಗ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ನಮ್ಮ ಟಗರಿಗೆ 3 ದಿವಸ ಹಿಂದ್ಗಡೆ ಡಿವಾರ್ಮಿಂಗ್ ಮಾಡ್ಕೊಂಡಿದ್ದೀವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಬರುತ್ತೆ, ಆ ವಿಡಿಯೋ ಬೇಕಾದರೆ ನೋಡ್ಬೋದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್. ಒಂದು ಡೌಟ್ ಇರುತ್ತೆ, ಏನಂದರೆ ನಾವು ಟಗರಿಗೆ ತಂದ ತಕ್ಷಣನೇ ವ್ಯಾಕ್ಸಿನೇಷನ್ ಮಾಡಬೇಕಾ, ಇಲ್ಲಾಂದರೆ ಫಸ್ಟ್ ಡಿವಾರ್ಮಿಂಗ್ ಮಾಡಬೇಕಾ, ಇಲ್ಲಾಂದರೆ ಫಸ್ಟ್ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ತುಂಬಾ ಜನ ನಮಗೆ ಕೇಳ್ತಾ ಇರ್ತಾರೆ. ನೋಡಿ, ನಾವು ಟಗರಿಗೆ ತಂದ ತಕ್ಷಣ ಒಂದ್ ದಿವಸ ಬಿಟ್ಟು ಫಸ್ಟ್ ಡಿವಾರ್ಮಿಂಗ್ ಮಾಡ್ಕೊಳ್ಬೇಕು. ಡಿವಾರ್ಮಿಂಗ್ ಮಾಡಾದ್ಮೇಲೆ 2 ದಿವಸ ಬಿಟ್ಟು ಆಮೇಲೆ ವ್ಯಾಕ್ಸಿನೇಷನ್ ಮಾಡಬೇಕು. ಫ್ರೆಂಡ್ಸ್, ತುಂಬಾ ಜನ ನಮಗೆ ಕೇಳ್ತಾ ಇರ್ತಾರೆ, ಫಸ್ಟ್ ನಾವು ಟಗರು ತಂದಾದ್ಮೇಲೆ ಯಾವ ವ್ಯಾಕ್ಸಿನ್ ಮಾಡಿಸಿದ್ರೆ ಉತ್ತಮ, ಯಾವ್ದು ಮಾಡಿಸ್ಬೇಕು ಅಂತ ಕೇಳ್ತಾ ಇರ್ತಾರೆ. ನೋಡಿ, ನಾರ್ಮಲ್ ಆಗಿ 4 ರಿಂದ 5 ವ್ಯಾಕ್ಸಿನೇಷನ್ ಇದಾವೆ. ಮೊದಲನೇದು ET+TT, ಮತ್ತೆ ಇನ್ನೊಂದು ಬ್ಲೂ ಟಂಗ್, ಇನ್ನೊಂದು PPR, ಇನ್ನೊಂದು FMD. ಈ 4-5 ರೀತಿಯ ವ್ಯಾಕ್ಸಿನೇಷನ್ಗಳು ಸಾಮಾನ್ಯವಾಗಿ ಬಳಸ್ತಾರೆ. ನಾರ್ಮಲ್ ಆಗಿ ಫಾರ್ಮರ್ಸ್, ಕುರಿ ಸಾಕೋರು ನಾರ್ಮಲ್ ಆಗಿ ಫಸ್ಟ್ ಮೊದಲನೇ ವ್ಯಾಕ್ಸಿನ್ ಮಾಡೋದು ಯಾವ್ದಂದ್ರೆ ET+TT ಕಾಂಬಿನೇಷನ್ ಇಂದು ಸಿಗೋದು ವ್ಯಾಕ್ಸಿನೇಷನ್ ಮಾಡ್ತಾರೆ. ಬರೀ ET ವ್ಯಾಕ್ಸಿನ್ ಸಿಗತ್ತೆ, ಅದು ಮಾಡಕ್ ಹೋಗ್ಬೇಡಿ. 2 ಕಾಂಬಿನೇಷನ್ ಇರೋದು ವ್ಯಾಕ್ಸಿನೇಷನ್ ಮಾಡಿ. ಇದು ನಾವು ಒಂದಾದ್ರೂ ಕುರಿ ಸಾಕಿ ಶೆಡ್ ಅಲ್ಲಿ ಸಾಕ್ತಾ ಇದೀವಿ ಅಂದ್ರೇನು ಮೊದಲನೇ ವ್ಯಾಕ್ಸಿನ್ ನಾವು ಮಾಡಬೇಕಾಗಿರೋದು ET+TT ಕಾಂಬಿನೇಷನ್ ಇರೋದು ವ್ಯಾಕ್ಸಿನೇಷನ್. ನಾವು ಹೇಳಿದೀವಂತ ಈ ವ್ಯಾಕ್ಸಿನ್ ಮಾಡ್ಬೇಕು ಅಂತ ಏನಿಲ್ಲ. ಬೇಕಾದ್ರೆ ನೀವು ನಿಮ್ಮ ಏರಿಯಾದ ಡಾಕ್ಟರ್ಗೆ ಕೇಳಿ, ಅವರು ನಿಮಗೆ ಹೇಳ್ಕೊಡ್ತಾರೆ. ಡಾಕ್ಟರ್ಗೆ ನಿಮಗೆ ಕೇಳಕ್ ಆಗ್ತಿಲ್ಲ ಅಂದ್ರೆ ನೀವು ಮೆಡಿಕಲ್ ಅಲ್ಲೂ ಹೋಗಿ ಕೇಳಿದ್ರೆ ಅವ್ರಿಗೆ ಗೊತ್ತಿರತ್ತೆ ಯಾವ ಜನ ಜಾಸ್ತಿ ವ್ಯಾಕ್ಸಿನ್ ತಗೊಂಡ್ ಹೋಗಿ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಿರತ್ತೆ. ಅವ್ರು ಹೇಳ್ತಾರೆ ಈ ವ್ಯಾಕ್ಸಿನ್ ಮಾಡ್ಸಿದ್ರೆ ಒಳ್ಳೇದು ಅಂತ. ಅವ್ರಿಗೆ ಕೇಳಿಬೇಕಾದ್ರೆ ನೀವು ವ್ಯಾಕ್ಸಿನ್ ಮಾಡ್ಬೋದು ಯಾವ್ದು ಫಸ್ಟ್ ಮಾಡ್ಬೇಕು ಅಂತ. ನಾವು ET+TT ವ್ಯಾಕ್ಸಿನ್ ಮಾಡ್ಸಿಲ್ಲ ಅಂದ್ರೆ ಏನ್ ಸಿಂಪ್ಟಮ್ಸ್ ಆಗತ್ತೆ ಅಂದ್ರೆ ನಮ್ಮ ಟಗರಿಗೆ ನೋಡಿ, ನಮ್ಮ ಟಗರಿಗೆ ಆಫ್ರಾ ಬರುತ್ತೆ. ಆಫ್ರಾ ಅಂದ್ರೆ ಹೊಟ್ಟೆ ದಪ್ಪ ಆಗತ್ತೆ, ಇದ್ದಾಗಿದ್ದಂಗೆ ಬೇದಿ ಮಾಡಿ ಇದ್ದಾಗಿದ್ದಂಗೆ ಸತ್ತೋಗ್ಬಿಡತ್ತೆ. ಈ ವ್ಯಾಕ್ಸಿನ್ ಮಾಡಿಲ್ಲ ಅಂದ್ರೆ ನಮಗೆ ಗೊತ್ತೇ ಆಗಲ್ಲ, ಟಗರು ಚೆನ್ನಾಗಿರತ್ತೆ, ಇದ್ದಾಗಿದ್ದಂಗೆ ಬೇದಿ ಮಾಡತ್ತೆ, ಹೊಟ್ಟೆ ದಪ್ಪ ಆಗತ್ತೆ, ಸತ್ತೋಗ್ಬಿಡತ್ತೆ. ಅದಕ್ಕೋಸ್ಕರ ಈ ವ್ಯಾಕ್ಸಿನ್ ಮಾಡಬೇಕು. ಈ ಕಾಯಿಲೆ ಬರೋದು ಬ್ಯಾಕ್ಟೀರಿಯಾದಿಂದ. ಅದು ಎಲ್ಲಾ ಟಗರು ಹೊಟ್ಟೆ ಒಳಗೆ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ. ನಾವು ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನಾವು ಟಗರು ತರ್ತೀವಲ್ಲ, ಆಹಾರ ಇಲ್ಲಾಂದ್ರೆ ಮೇವು ಚೇಂಜ್ ಆಗಿ ಆ ಕಾಯಿಲೆ ಬಂದ್ಬಿಡತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಶೆಡ್ಡಿಗೆ ತಂದ ತಕ್ಷಣನೇ ಮಾಡ್ಬೇಕಾಗಿದ್ದ ವ್ಯಾಕ್ಸಿನ್ ET+TT. ಆ ವ್ಯಾಕ್ಸಿನ್ ಹೆಂಗ್ ಮಾಡ್ಬೇಕು ಅಂತ ಇವಾಗ ಪ್ರಾಕ್ಟಿಕಲ್ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾವು ಯಾವುದೇ ವ್ಯಾಕ್ಸಿನ್ ಮಾಡಬೇಕು ಅಂದ್ರೇನು ಟಗರು ವಯಸ್ಸು 3 ತಿಂಗಳು ಮೇಲ್ಪಟ್ಟಿರ್ಬೇಕು. ಅದಕ್ಕಿಂತ ಕೆಳಗಿತ್ತು ಅಂದ್ರೆ ಇದು ವ್ಯಾಕ್ಸಿನೇಷನ್ ಮಾಡಕ್ ಹೋಗ್ಬಾರ್ದು. ನಮ್ಮ ಟಗರು ಇದೆಯಲ್ಲ 3 ತಿಂಗಳು ಆಗಿದೆ, 3 ತಿಂಗಳು ಮೇಲಾಗಿದೆ. ಅದಕ್ಕೋಸ್ಕರ ವ್ಯಾಕ್ಸಿನ್ ಮಾಡ್ತಾ ಇದೀವಿ. ವ್ಯಾಕ್ಸಿನ್ ಮಾಡುವಾಗ ಯಾವುದೇ ರೀತಿಯ ಅದು ಬೇದಿ ಮಾಡಿರ್ಬಾರ್ದು, ಸುಸ್ತಿರ್ಬಾರ್ದು, ಒಂದ್ ಜ್ವರಾನು ಬಂದಿರಬಾರ್ದು. ಮತ್ತೆ ನೀವು ವ್ಯಾಕ್ಸಿನೇಷನ್ ತರ್ತಿರಲ್ಲ ಮೆಡಿಕಲ್ ಇಂದ, ಅವಾಗ ಈ ತರ ಹಾಟ್ ಬಾಕ್ಸ್ ಅಲ್ಲಿ ಐಸ್ ಹಾಕೊಂಡು ತರಬೇಕು. ಏನಕ್ಕೆ ಚೈನ್ ಬ್ರೇಕ್ ಆಯ್ತು ಅಂದ್ರೆ ಕೋಲ್ಡ್ ಚೈನ್ ಅಲ್ಲಿ ಇರ್ಬೇಕು. ಆ ಚೈನ್ ಬ್ರೇಕ್ ಆಯ್ತು ಅಂದ್ರೆ ವ್ಯಾಕ್ಸಿನೇಷನ್ ವರ್ಕ್ ಆಗಲ್ಲ. ಮತ್ತೆ ನಾವು ವ್ಯಾಕ್ಸಿನ್ ಮಾಡುವಾಗ ಬೆಳಗ್ಗೆ ಮಾಡ್ಬೇಕು, ಇಲ್ಲಾಂದ್ರೆ ಸಂಜೆ ಮಾಡ್ಬೇಕು. ಬಿಸಿಲು ಇರುವಾಗ ವ್ಯಾಕ್ಸಿನೇಷನ್ ಮಾಡಕ್ ಹೋಗ್ಬಾರ್ದು. ಇವಾಗ ನೋಡಿ, ನಮ್ದು ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ, ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಮಾಡ್ತಾ ಇದೀವಿ. ಬನ್ನಿ ವ್ಯಾಕ್ಸಿನೇಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾವು ಯಾವ್ದೇ ಟಗರಿಗೆ ವ್ಯಾಕ್ಸಿನ್ ಮಾಡ್ಬೇಕಂದ್ರೆ ಹೊಸ ಸಿರಿಂಜ್ ಮತ್ತೆ ಹೊಸ ನಿಡಲ್ ನ ಯೂಸ್ ಮಾಡ್ಬೇಕು. ಒಂದ್ ಟಗರಿಗೆ ಯೂಸ್ ಮಾಡಿದ್ನ ಮತ್ತೊಂದ್ಸಲಿ ಇನ್ನೊಂದ್ ಟಗರಿಗೆ ಅದೇ ಯೂಸ್ ಮಾಡಬಾರ್ದು, ಹೊಸಾದ್ ತಗೊಂಡು ಯೂಸ್ ಮಾಡ್ಬೇಕು. ನೋಡಿ, ಇದು ರಕ್ಷಾ ಬ್ಲೂ ಇಂದು ET+TT ವ್ಯಾಕ್ಸಿನೇಷನ್ ಕಾಂಬಿನೇಷನ್ ನಮ್ದು ಒಂದ್ ಟಗರಿಗೋಸ್ಕರ ತಂದಿದ್ದೀನಿ. ಮತ್ತೆ ನೋಡಿ, ಈ ವ್ಯಾಕ್ಸಿನೇಷನ್ ಬೂಸ್ಟರ್ ಡೋಸ್ ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು. ತುಂಬಾ ಜನ ಬೂಸ್ಟರ್ ಡೋಸ್ ಮಾಡಲ್ಲ. ಮತ್ತೆ ಬೂಸ್ಟರ್ ಡೋಸ್ ಏನಂದ್ರೆ ಇದೇ ವ್ಯಾಕ್ಸಿನ್ ನ ನೀವು ಇವತ್ತು ಮಾಡಿದೀರ ಅಂದ್ರೆ 14 ದಿವಸದೊಳಗೆ ಮತ್ತೆ ಇನ್ನೊಂದ್ಸಲಿ ಇದೇ ವ್ಯಾಕ್ಸಿನ್ ನ ಮಾಡಬೇಕು. ಅದನ್ನ ಬೂಸ್ಟರ್ ಡೋಸ್ ಅಂತಾರೆ. ಇವಾಗ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ನಮ್ದು ಎಲ್ಲಾ ಮೇಕೆಗಳಿಗೆ ವ್ಯಾಕ್ಸಿನೇಷನ್ ಮಾಡಾಗಿದೆ. ನಮ್ದು ಹೊಸ ಟಗರಿಗೆ ಮಾತ್ರ ಮಾಡಕ್ಕೋಸ್ಕರನೇ ಒಂದಕ್ಕೋಸ್ಕರನೇ ನೋಡಿ ಹೊಸ ವ್ಯಾಕ್ಸಿನ್ ತಂದಿದ್ದೀನಿ. ಡೋಸ್ ಎಷ್ಟಂದ್ರೆ 2 ml ಕರೆಕ್ಟ್ ಆಗಿ ತಕೊಂಡಿದ್ದೀನಿ. ನೋಡಿ, ಇವಾಗ ಮಾಡೋಣ. ಇದನ್ನ ಸಬ್ಕಟ್ ಮಾಡೋದು ನಾವು ತೋರಿಸ್ತೀವಿ ಅಂತ ನೀವು ಮಾಡಕ್ ಹೋಗ್ಬೇಡಿ. ಡಾಕ್ಟ್ರಿಗೆ ಕರ್ಸಿಬೇಕಾದ್ರೆ ಮಾಡಿ. ಫ್ರೆಂಡ್ಸ್, ವ್ಯಾಕ್ಸಿನ್ ಮಾಡಾದ್ಮೇಲೆ ಟಗರಿಗೆ ಏನು ಕಾಳ್ಗಿಳು ಏನು ಹಾಕಕ್ ಹೋಗ್ಬೇಡಿ. ಏನಕ್ಕೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗತ್ತೆ, ಜ್ವರ ಬರುತ್ತೆ. ಜ್ವರ ಬಂತು ಅಂತ ನೀವು ಹೆದರಕ್ ಹೋಗ್ಬಾರ್ದು. ವ್ಯಾಕ್ಸಿನ್ ಮಾಡಾದ್ಮೇಲೆ ಸಾಮಾನ್ಯವಾಗಿ ಜ್ವರ ಬಂದೇ ಬರುತ್ತೆ. ಮತ್ತೆ ಅದು ಜ್ವರ ಬಂತು ಅಂದ್ರೆ ಮತ್ತೆ ಬಾಯಿ ಆಡ್ಸಲ್ಲ, ಮತ್ತೆ ಹೊಟ್ಟೆಗಿಟ್ಟೆ ದಪ್ಪ ಆಗಿ ಏನಾದ್ರು ತೊಂದರೆ ಆಗತ್ತೆ ಅಂತ ಕಾಳು ಏನು ಹಾಕಕ್ ಹೋಗ್ಬೇಡಿ, ಬರೀ ಹುಲ್ಲು ಹಾಕಿ. ಮತ್ತೆ ಇದು ಜ್ವರ ಬಂತು ಅಂತ ನೀವು ಏನು ಮತ್ತೆ ಮೆಡಿಸಿನ್ ಏನು ಕೊಡಕ್ ಹೋಗ್ಬೇಡಿ. ಅದೇ ಆಗಿ ಟೆಂಪರೇಚರ್ ಕಮ್ಮಿ ಆಗಿ ಕರೆಕ್ಟ್ ಆಗತ್ತೆ. ಇಷ್ಟ ಆಯ್ತು ಅಂದ್ರೆ ನಿಮಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.